ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮಂದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. 7:45 ಆಗೈತಿ. ಸೊ ಪ್ಯಾಕಿಂಗ್ ಎಲ್ಲ ಆಯಿತು ಆ್ಯಂಡ್ ರೆಡಿನೂ ಆಗಿ ಫ್ರೆಶ್ ಅಪ್ ಆಗಿ. ಸೊ ಈಗ ಅನಿತನ ಕಡೆ ಹೋಗಿ ರಿಟರ್ನ್ ಏನೋ ಬೆಳಗಾವಿಗೆ ಹೋಗಬೇಕು. ಇನ್ನು ನಂಗೆ ಅರ್ಧ ತಾಸನೇ ಹಾಕಿರೋ ಸ್ಕೂಲ್ಗೆ ಹೋಗ್ಕಳ. ಸೊ ಬರೀ ಮೀಟ್ ಮಾಡಿಕೊಂಡು ರಿಟರ್ನ್ ಬೆಳಗಾವಿಗೆ ಹೋಗೋಣ ಅಂತ. ಇವತ್ತಿನ ಡೇ ವ್ಲಾಗ್ ಹೆಂಗೆ ಗೊತ್ತಾ ಏನಂತ ನೋಡೋಣ ಅಂತ. ಅದಕ್ಕೆ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ? ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಈಗ ಅನ್ವಿತಾ ಹಾಸ್ಟೆಲಿಗೆ ಬಂದ್ವಿ. ನಾವು ಬರೋದ್ರೊಳಗೆ ಆಕಿ ಸ್ಕೂಲ್ ಹೋಗಕ್ಕೆ ರೆಡಿ ಆಗಿದ್ಲು. ತಲೆಯೆಲ್ಲ ಬಾಚ್ಕೊಂಡು ಇವಾಗ ತಲೆಯೆಲ್ಲ ಆಕಿನ ಬಾಚ್ಕೊಳಕ್ಕೆ ಕಲ್ಕೊಂಡಾಳ. ಸಮ್ಮರ್ ಹಾಲಿಡೇಗೆ ಬಂದಿದ್ಲಲ್ಲ ಈಗ. ಸೊ 2 ಜಡೆ ಹಾಕಕ್ಕೆ ನಾನು ಹಾಕ್ಕೊಳಕ್ಕೆ ಕಲಿಸ್ ಮಮ್ಮಿ ಅಂತೇಳಿ ನಾನು ಇನ್ನೊಬ್ರಿಗೆ ಹಾಕ್ತಾಳೆ. ತನ್ನಿಚ್ಚಿ ತಾನ ಜಡಿ ಹೆಣ್ಕೊಳಕ್ಕೆ ಬರ್ತಿರ್ಲಿಲ್ಲ ಆಕಿಗೆ. ಸೊ ಒಂದನ ಕುತ್ಕೊಂಡು ಕಲ್ಕೊಂಡು ಖುಷಿ ಪಟ್ಲು. ನಾನು ಇನ್ನು ಮುಂದೆ ಇನ್ನೊಬ್ರ ಹತ್ರ ಹೆಲ್ಪ್ ತಗೊಳೋ ಅವಶ್ಯಕತೆ ಇಲ್ಲ ಮಮ್ಮಿ, ಫೈನಲಿ ಕಲ್ಕೊಂಡೆ ಅಂತೇಳಿ. ಬಟ್ ವ್ಲಾಗೆಲ್ಲ ಅಷ್ಟಾಗಿ ಮಾಡಿದ್ರೆ ಚಲೋ ಇರ್ತಿತ್ತು. ಆಕಿಗೆ ಮುಂದೆ ಮೆಮೊರಿ ಉಳಿತಿತ್ತು. ಬಟ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಹೀಗೆ ಜಡಿ ಹೆಣ್ಕೊಳಕ್ಕೆ ಕಲ್ಕೊಂಡಾಳ. ಇನ್ನು ಲಾಸ್ಟ್ ಇಯರ್ 1 ವರ್ಷ ಕಷ್ಟ ಆಯ್ತು ಆಕಿಗೆ ಹಾಸ್ಟೆಲಿಗೆಲ್ಲ ಅಡ್ಜಸ್ಟ್ ಆಗಕ್ಕೆ. ಸೊ ಈಕಿ ಇನ್ನೊಬ್ರಿಗೆ ಜಡಿ ಹೆಣದ್ ಕೊಡ್ತಿದ್ಲಂತ. ಬಟ್ ಈಕಿಗೆನ ಯಾರ ಹಾಕ್ತಿದ್ದಿಲ್ಲ ಅಂತ. ಸೊ ಅದಕ್ಕೊಂದಿಷ್ಟು ಬೇಜಾರು ಮಾಡ್ಕೊಂಡಿದ್ಲು. ನಮಗೆ ಹಾಕ್ತಿರ್ಲಿಲ್ಲ ಮಮ್ಮಿ, ನನ್ನಿಂದ ಅಷ್ಟೇ ಎಲ್ಲರೂ ಜಡಿ ಹಾಕಿಸ್ಕೊತಿದ್ರು ಅಂತೇಳಿ. ಸೊ ಅದೊಂದು ಸಮಾಧಾನ ಆಯಿತು. ಜಡಿ ಹಾಕೊಳಕ್ಕೆ ಕಲ್ತ್ಕೊಂಡಾಳ. 7th ಮುಗಿಸಿ 8th ಸ್ಟ್ಯಾಂಡರ್ಡ್ ಹೋಗುವಾಗ ಒಟ್ಟು ಜಡಿ ಹಾಕೊಳಕ್ಕೆ ಕಲ್ತ್ಕೊಂಡಾಳ ನೋಡ್ರಿ. ನನ್ನ ಸ್ಕೂಲ್ ಟೈಮ್ ಒಳಗೆ 5th ಸ್ಟ್ಯಾಂಡರ್ಡ್ ಇದ್ದಾಗ ಜಡಿ ಹಾಕೊಳಕ್ಕೆ ಕಲ್ತ್ಕೊಂಡಿದ್ದೆ ನೋಡ್ರಿ. ಆಕೆ ಜಡಿ ಹಾಕೊಳಕ್ಕೆ ಕಲ್ತ್ಕೊಂಡು ಟೈಮ್ನಾಗ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪು ಬರಾಕಂತಿತ್ತು. ಸೊ ನೀವು ಯಾವ ಸ್ಟ್ಯಾಂಡರ್ಡ್ ಒಳಗೆ ಜಡಿ ಹಾಕೊಳಕ್ಕೆ ನೀವು ಜಡಿ ಹಾಕೊಳಕ್ಕೆ ಯಾವ ಇಯರ್ ಕಲ್ತ್ಕೊಂಡಿರಿ, ಯಾವ ಸ್ಟ್ಯಾಂಡರ್ಡ್ ಇದ್ದಾಗ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಬರಬೇಕಾದ್ರೆ ಸ್ವಲ್ಪ ಫೀಲೂ ಮಾಡಿಕೊಂಡ್ಲು. ಫಸ್ಟ್ ಟೈಮ್ ಅವಾಗೆಲ್ಲ ಲಾಸ್ಟ್ ಇಯರ್ ಹೋದಾಗೆಲ್ಲ ಏನು ಅಳ್ತಿದ್ಲಲ್ಲ, ಅಷ್ಟಾಗೇನು ಅಳ್ಳಿಲ್ಲ. ಒಂಚೂರು ಲೈಟಾಗಿ ಹೋಗ್ಬೇಕಾದ್ರೆ ನಾರ್ಮಲಿ ಒಂಚೂರು ದುಃಖ ಬರುತ್ತಲ್ಲ, ಸೊ ಆ ರೀತಿ ಹತ್ಲು. ಆಮೇಲೆ ಸಮಾಧಾನ ಆದ್ಲು. ಆಕಿನ ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಆದ್ಲು. ನಾನು ಆಕಿನ ಕಳಿಸಿಂದ ಹಿಂಗೆ ಹೊರಗೆ ಬರಬೇಕಾದ್ರೆ ನಾನು ಎಷ್ಟೊತ್ತರೆಗೂ ಅಳ್ತಾ ಇದ್ದೆ. ಬಸ್ನಾಗ ಹೋಗುವಾಗೂ ನೆನೆಸ್ಕೊಂಡು ಅಳಕ್ಕಂತಿದ್ದೆ. ಮನೆಗೆ ಬಂದಿದ್ದೂ ಈಗೂ ಹೆಚ್ಚು ಒಂದು ರೀತಿ ಬೇಜಾರಾಗುತ್ತೆ. ಸೊ ಯಾವಾಗ ಆಕಿಂದ ಹಿಂಗೆ ಹಾಸ್ಟೆಲ್ ಲೈಫ್ ಜಲ್ದಿ ಯಾವಾಗ ಮುಗಿತೈತಿ ಅಂತ ನಾನು ವೇಟ್ ಮಾಡಕ್ಕಂತೀನಿ. ಒಟ್ಟು ಹೆಂಗೋ ಗಟ್ಟಿ ಧೈರ್ಯ ಮಾಡಿ ಹಾಕೀವಿ. ಆಕಿನ ಫ್ಯೂಚರ್ ಒಟ್ಟು ಚಂದ ಆದ್ರೆ ಸಾಕಾಗೈತೆ ನಮಗೆ. ಆಕಿನೂ ಒಂದು ಗಟ್ಟಿ ಧೈರ್ಯ ಮಾಡಿ ಹೋಗ್ಯಾಳ. ಸೊ ಫಸ್ಟ್ ಇಯರು ಭಾಳ ಕಷ್ಟಪಟ್ಲು. ಈ ಹೋದ ವರ್ಷಕ್ಕೂ ಇವಾಗ ಕಂಪೇರ್ ಮಾಡಿದ್ರೆ ಸೊ ಸ್ವಲ್ಪ ಪರವಾಗಿಲ್ಲ. ಬಟ್ 1 ವರ್ಷ ಈಗ ಅಡ್ಜಸ್ಟ್ ಆಗಕ್ಕನ ಹೋಗೈತಿ ಟೈಮು. ಸೊ ಅದ್ರ ಸಂಬಂಧನ ಅಂತ ನಾವು 1 ವರ್ಷ ಜಲ್ದಿನ ಹಾಕೇವಿ. ಅಡ್ಜಸ್ಟ್ ಆಗಕ್ಕನ 1 ವರ್ಷ ಹೋಗುತ್ತಾ. ಇನ್ನು 8th ಇಂದ ಆಕಿ ಸ್ಟಡಿ ಕಡೆ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಆಗತ್ತೆ ಅಂತೇಳಿ ಒಟ್ಟು 3 ವರ್ಷದೊಳಗೆ ನೋಡ್ಬೇಕು ನಾವು ಅಂದ್ಕೊಂಡಿರೋ ಥರನ ಏನಾಗುತ್ತೋ ಏನು ಅಂತೇಳಿ. ಸೊ ಎಲ್ಲ ದೇವ್ರ ಮೇಲೆ ಬರಾಕಿವಿ, ನೋಡೋಣ ಏನಾಗತ್ತೆ ಅಂತ. ಒಟ್ಟು ಎಷ್ಟೇ ಕಷ್ಟ ದುಃಖ ಆದರೂ ಒಟ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡಿವಿ. ಆ್ಯಂಡ್ ಅಕ್ಕಿನೇನು ನಾವು ಫೋರ್ಸ್ ಮಾಡಿ ಏನು ಹಾಕಿಲ್ಲ, ಹೋಗು ಹಾಸ್ಟೆಲಿಗೆ ಹೋಗು ಅಂತೇಳಿ. ಸೊ ಅಕ್ಕಿನ ಇಷ್ಟಪಟ್ಟು ಹೋಗಿರೋದು. ಫಸ್ಟ್ ಹೋದಾಗ ಅಕ್ಕಿಗೆ ಕಷ್ಟ ಆಗೈತಿ. ಹೋಗಂಗಿಲ್ಲ ನೆಕ್ಸ್ಟ್ ಇಯರ್ ಅಂತಲೂ ಅಂದಿದ್ಲು. ಬಟ್ ಹೋಗಂಗಿಲ್ಲ ಅಂತ ಅಂದಕಿನ ಸಮ್ಮರ್ ಹಾಲಿಡೇಸಿಗೆ ಬರಬೇಕಾದ್ರೆ ಆಕಿನ ಥಿಂಗ್ಸ್ ಎಲ್ಲ ಅಲ್ಲೇ ಹಾಸ್ಟೆಲ್ ಒಳಗನ ಸ್ವಲ್ಪ ಲಗೇಜ್ ರೂಮ್ ಒಳಗೆ ಇಟ್ಟು ಬಂದಿದ್ಲು. ಸೊ ನೆಕ್ಸ್ಟ್ ಇಯರ್ ಹೋಗೋದೇ ಐತಿ ಅಂತಂದು ರೆಡಿ ಆಗ್ಯಾಳ ಅಂತಂದು ಅದ್ರಾಗ ಅರ್ಥ ಮಾಡ್ಕೊಂಡ್ವಿ. ಸೊ ಹಿಂಗೆ ಫಸ್ಟ್ ಟೈಮ್ ಯಾರಿಗಾಗಲಿ ಕಷ್ಟ ಆಗುತ್ತೆ. ಎಂಥೋ ದೊಡ್ಡವ್ರಿಗೆನ ತ್ರಾಸ ಆಗ್ತೈತಿ ಒಂದು ಹೊಸ ಎನ್ವೈರ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ, ಆ ಪ್ಲೇಸ್ಗೆ ಎಲ್ಲ ಹೊಸ ಜನ ಹೊಸ ಜಾಗ. ಸೊ ಅದಕ್ಕೆ ಅಡ್ಜಸ್ಟ್ ಆಗಬೇಕಾದ್ರೆ ಟೈಮ್ ಹಿಡಿತೈತಿ. ನನಗೂ ಹಿಂಗೆ ಒಂದು ಟೈಮ್ ಸಖತ್ ಬೇಜಾರಾಗಿತ್ತು. ಯಾವ ಟೈಮ್ನಾಗ ಅಂತಂದ್ರೆ ಹಸ್ಬೆಂಡ್ ಡ್ಯೂಟಿಯನ್ನು ಮಾಡ್ತಾಯಿದ್ರಲ್ಲ ಫಸ್ಟ್, ಅವ್ರ ಜೊತೆಗೆ ನನ್ನ ಕರ್ಕೊಂಡು ಬಂದಾಗ ಊರಿಂದ. ಸೊ ನಾನು ಒಂದೇ ರೂಮ್ ಇತ್ತದ, ಸಿಂಗಲ್ ಬ್ಯಾಚುಲರ್ ರೂಮು. ಆ ರೂಮ್ ಒಳಗೆ ನಾನು ಒಬ್ಬಾಕಿನ ಬಿಟ್ಟು ಹೋಗಿಬಿಡ್ತಿದ್ರು. ಅದೇ ರೂಮ್ನ ಒಳಗನ ಎಲ್ಲ ಕಿಚನ್ ಕೌಂಟ್ರು ಮತ್ತು ಅಲ್ಲಿ ಬಚ್ಚಲ
ಮತ್ತು ಅಲ್ಲಿ 2 ಸೆಲ್ಫ್ ಇದ್ದು ಅಲ್ಲೇ ಟಿ ವಿ ಇರ್ತಿತ್ತು. ಸೊ ಅಲ್ಲೇ ಒಂದೇ ರೂಮ್ ಮತ್ತು ಕಿಚನ್ನು ಈ ಥರ ಬೆಡ್ರೂಮ್ ಈ ಥರ ಇಲ್ಲ. ಸೊ ಅದು ಒಂದೇ ರೂಮ್ ಒಳಗನ ಬಿಟ್ಟು ಹೋಗ್ಬಿಡ್ತಿದ್ರು. ಬೆಳಗ್ಗೆ ಹೋದವರು ಹಿಂಗೆ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು, ಹಿಂಗೆ ಸಂಜೆ ಬರ್ತಿದ್ರು. ನನಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಟಿ ವಿ ಎತ್ತಿದ್ದು ಬಿಡ್ರಿ ನಾ ಬರ್ತೀನಿ ಅಂಥೇಳಿನ ನಾ ಬರೋಕ್ಕಿಂತ ಮೊದಲ ಟಿ ವಿ ತೊಗೊಂಬಂದು ಇಟ್ಟುಬಿಟ್ಟಿದ್ರು, ನನಗೆ ಬೋರ್ ಆಗಬಾರ್ದು ಅಂಥೇಳಿ. ಬಟ್ ಆವಾಗ ಸ್ಟಾರ್ಟಿಂಗ್ ಹೋಗಿದ್ನೆಲ್ಲ ಊರ ಕಡೆ ಎಲ್ಲ ನೆನಪು ಬರ್ತಿತ್ತು. ಸಖತ್ತು ಒಂದು ರೀತಿ ಬೇಜಾರಾಗಿ ಊರ ಕಡೆ ಹೋಗ್ಲಿಲ್ಲ, ಬೇಡ ನನಗಿದು ಅಂತಂದು ಈ ಥರ ಫೀಲ್ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗತ್ತೆ. ಸೊ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕೆ ಸೊ ನಾನು ಹಿಂಗೆ ಕಸೂತಿ ಹಿಂಗೆ ಹೆನ್ಕಿ ನೆಲಕ್ಕೆ ಕಲ್ತಿದ್ದೆ, ಬಾಗಿಲು ಪಡೆದೆ ಅವನ್ನೆಲ್ಲ. ಸೊ ಅವ್ನು ಹೆಣ್ಕೊಂತ ಮತ್ತು ನಾನು ಟೈಲರಿಂಗ್ ಕಲ್ತಿರೋದ್ರಿಂದ ಅವಾಗ ಸ್ಟಾರ್ಟಿಂಗ್ ಏನು ಮಷಿನ್ ಅಂತ ತೊಗೊಂಡು ಹೋಗಿರಲಿಲ್ಲ. ಹೋಗ್ತಾ ಹೋಗ್ತಾ ಸ್ವಲ್ಪ ಮನೆ ಮತ್ತು ದೊಡ್ಡ ಮನೆ ಮಾಡಿದಾಗ ಆವಾಗ ತಗೊಂಡೆ ನೋಡ್ರಿ. ಸೊ ಅವಾಗ ನಾನು ಮತ್ತು ಹಸ್ಬೆಂಡು ಮತ್ತು ನಮ್ಮ ತಮ್ಮ 3 ಜನ ಇರ್ತಿದ್ವಿ. ಅವಾಗೇನು ಅಷ್ಟಾಗೇನು ಹಿಂಗೆ ಅಡುಗೆ ಮಾಡೋದು ಇರ್ತಾ ಇರಲಿಲ್ಲ. ಸೊ ಅಡುಗೆ ಅದು ಮಾಡ್ಕೊಂಡು ಜಲ್ದಿನೂ ಮುಗೀತಿತ್ತು. ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರೊಳಗೆ ಅಡುಗೆ ಕೆಲಸ ಎಲ್ಲ ಮುಗೀತಿತ್ತು. ಟಿ ವಿ ನೋಡಿಕೊಂಡು ಹಂಗೆ ಹೆನ್ಕಿ ಅದನ್ನು ಹೆಣ್ಕೊಂಡು ಹೆಂಗೋ ಟೈಮ್ ಪಾಸ್. ಒಟ್ಟು ಹೋಗ್ತಾ ಹೋಗ್ತಾ ಟೈಮ್ ಪಾಸ್ ಆಯಿತು. ಅಲ್ಲಿ ಜನರ ಜೊತೆ ನಾನು ಹೆಚ್ಚಾಗಿ ಅಷ್ಟು ಜಲ್ದಿ ಬೆರೆಯಂಗಿಲ್ಲ ಹೇಳ್ಬೇಕು ಅಂತಂದ್ರೆ. ಸೊ ಆಗ ನನ್ನ ಪಾಡಿಗೆ ನಾನು ಹೆಣೆಯೋದು, ಟಿ ವಿ ನೋಡ್ಕೊಳೋದು, ನನ್ನ ಕೆಲಸ ಆತ ನಾನು ಅಂತ ಹಿಂಗೆ ಇರ್ತಿದ್ದೆ. ಸೊ ಒಂದು ಸಣ್ಣ ರೂಮ್ ಒಳಗೆ 1.5-2 ತಿಂಗಳೇನೋ ಇದ್ವಿ. ಆನಂತರ ಹಸ್ಬೆಂಡ್ ದೊಡ್ಡ ಮನೆ ನೋಡಿದ್ರು. ಆ ಮನೆಗೆ ದೊಡ್ಡ ಮನೆಗೆ ಶಿಫ್ಟ್ ಆದ ನಂತರ ದೊಡ್ಡ ಮನೆ ಅಂದರು ಕಿಚನ್ನು, ಹಾಲು ಮತ್ತು ಬೆಡ್ರೂಮ್. ಸೊ ಇಷ್ಟು 3 ರೂಮ್ ಇರುವಂಥದ್ದು ನೋಡಿದ್ವಿ. ಅಲ್ಲಿನೂ ಅಷ್ಟು ಸೇಮ್. ಅಲ್ಲೇ ನನ್ನ ಪಾಡಿಗೆ ನನ್ನ ಕೆಲಸ ಆಯ್ತು, ನನ್ನ ಹೆಂಡತಿ ಆಯಿತು, ಟಿ ವಿ ಆಯ್ತು ಅಂತಂದು ಇಷ್ಟ ಇರ್ತಿದ್ದೆ. ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ. ಆಜು ಬಾಜುದವರೆಲ್ಲ ಬಂದು ಓನರ್ ಅವರೆಲ್ಲ ಬಂದು ಮಾತಾಡ್ಸ್ತಿದ್ರು, ಏನು ಪಾರ್ವತಿ ಹೊರಗೆ ಬರೋಂಗಿಲ್ಲಲ್ಲ ಅಂತೇಳಿ ಅವರ ಮಾತಾಡಿಸಿ ರೂಢಿ ಮಾಡಿಕೊಂಡು ಆವಾಗ ಚೂರು ಹೊರಗೆ ಕುಂತು ಮಂದಿ ಜೊತೆ ಮಾತಾಡೋಕ್ಕದು ಇದಾದೆ ನೋಡ್ರಿ. ಇವಾಗಾದರೂ ಅಷ್ಟೇ ನಾನು ಆತು ನನ್ನ ಕೆಲಸ ಆಯಿತು ಅಂಥೇಳಿ. ಸೊ ನಾನು ಇರೋದನ್ನ ಹಿಂಗೆ. ಸೊ ನಾನು ಯಾರನ್ನೇ ಆಗಲಿ ಮೇಲ್ ಬಿದ್ದು ಹೋಗಿ ಮಾತಾಡ್ಸಂಗಿಲ್ಲ. ಅದೇನೋ ಗೊತ್ತಿಲ್ಲ ನನಗೆ, ಮೊದಲಿಂದ ನಾನು ಹಂಗೆ ಹೋಗಿ ಮಾತಾಡಿಸ್ಬೇಕಂತ ಅನ್ಕೊತೀನಿ. ಅವ್ರು ಏನು ಅನ್ಕೊತಾರೆ ಏನೋ ಅಂತ ಈ ಥರ ಫೀಲ್ ಬರ್ತೈತಿ. ಸೊ ಹಂಗಾಗಿ ಅವ್ರಾಗ ಹಿಂಗೆ ಮಾತಾಡ್ಸಿದ್ರೆ ಅವ್ರು ನನಗೆ ಚಲೋ ಅನಿಸಿದ್ರೆ ಆವಾಗ ಅವ್ರ ಜೊತೆ ನಾನು ಕಂಫರ್ಟಬಲಾಗಿ ಅವ್ರ ಜೊತೆ ಬೆರಿತೀನಿ, ಹಿಂಗೆ ಫ್ರೆಂಡ್ಸ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ಅಪೋಸಿಟ್ ವ್ಯಕ್ತಿ ನನ್ನ ಜೊತೆ ಹೆಂಗಿರ್ತಾರೆ ಅವ್ರ ಜೊತೆ ನಾನು ಹಂಗಿರ್ತೀನಿ. ಅವ್ರು ಹಾಯ್ ಬಾಯ್ ಅಂತೇಳಿ ಅಷ್ಟೇ ಇದ್ರೆ ನಾನು ಹಾಯ್ ಬಾಯ್ ಅಷ್ಟೇ. ಅವ್ರು ಸ್ಮೈಲ್ ಮಾಡಿದ್ರು ನಾನು ಸ್ಮೈಲ್ ಮಾಡಿ ಅಷ್ಟೇ. ಅವರೇನೋ ಚೆನ್ನಾಗಿ ಕ್ಲೋಸಾಗಿ ಇದ್ರು ಅಂತಂದ್ರೆ ನಾನು ಅವ್ರ ಜೊತೆಗೆ ಚೆನ್ನಾಗಿ ಕ್ಲೋಸಾಗಿ. ಸೊ ನಾನು ಈ ಥರ ಇರೋ ಅಂಥ ವ್ಯಕ್ತಿ. ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇರೋದನ್ನ ಬೆಟರು ಲೈಫ್ ಒಳಗೆ. ಯಾಕಂತ ಅಂದ್ರೆ ಯಾರು ಹೆಂಗಿರ್ತಾರೆ ಯಾವ ಟೈಮ್ನಾಗ ಅಂತಂದು ಹೇಳಕ್ಕೆ ಬರೋಂಗಿಲ್ಲ. ಈ ಕ್ಷಣ ನಮ್ಮ ಜೊತೆ ಚೆನ್ನಾಗಿ ಅದಾರ ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ಗಂಟೆಯಲ್ಲಿ ಅಥವಾ ಇನ್ನು 1 ದಿನ ಬಿಟ್ಟು 2 ದಿನ ಬಿಟ್ಟು ಆ ವ್ಯಕ್ತಿ ಹಂಗೆ ಇರ್ತಾರೆ ಅಂತಂದು ಹೇಳಕ್ಕೆ ಬರೋಂಗಿಲ್ಲ. ಸಡನ್ನಾಗಿ ಚೇಂಜ್ ಆಗ್ತಾರೆ. ಇದು ಅಂಕ ಸಿಕ್ಕಾಪಟ್ಟೆ ಲೈಫ್ ಒಳಗೆ ಅನುಭವ ಆಗೈತಿ. ಹತ್ತಿರದಲ್ಲಿ ಬಂತು, ದೂರದ ಫ್ರೆಂಡ್ ಸರ್ಕಲಲ್ಲಿ ಬಂತು, ಅನುಭವ ಆಗೈತಿ. ಅಷ್ಟು ಹುಷಾರಾಗಿ ಇದ್ಕೊಂಡನ ಇಷ್ಟು ನನಗೆ ಇದಾಗೈತಿ. ಅಷ್ಟು ಕಷ್ಟ ಇದ್ಕೊಂಡೆ. ಇನ್ನು ಫುಲ್ ಎಲ್ಲರ ಜೊತೆ ಹಿಂಗೆ ಓಪನ್ ಆಗಿ ಇದ್ದಿದ್ರೆ ಇನ್ನೂ ಹರ್ಟ್ ಆಗುವಂಥದ್ದೆಲ್ಲ ಲೈಫಲ್ಲಿ ನಡೀತಿತ್ತು ಏನೋ. ಒಟ್ಟಿನಲ್ಲಿ ಏನಿಲ್ಲ, ಮೋಸ ಮಾಡಬೇಕು ಅನ್ನೋರು ನಮ್ಮ ಜೊತೆ ಫಸ್ಟು ಚೆನ್ನಾಗಿದ್ದು ನಮ್ಮ ಕ್ಯಾರೆಕ್ಟ್ರ್ ಹೆಂಗಂತಂದು ತಿಳ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ನಮ್ಮ ಕ್ಯಾರೆಕ್ಟ್ರ್ ನಮ್ಮ ಒಳ್ಳೆತನನ ಮುಂದೆ ಮಿಸ್ಯೂಸ್ ಮಾಡ್ಕೊತ ಹೋಗ್ತಾರೆ. ತಮಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊತಾರೆ. ಸೊ ಇದು ಅಂತೂ ಅರ್ಥ ಆಗೈತಿ ಅಷ್ಟೇ. ಯಾರ ಜೊತೆ ಅಷ್ಟಾಗಿ ಶೇರ್ ಮಾಡ್ಕೋಬಾರ್ದು ಏನನ್ನು. ಅಷ್ಟು ಕಷ್ಟ ಇರೋದು ಬೆಟರ್ ನೋಡ್ರಿ. ಎಲ್ಲರೂ ಹಂಗೆ ಇರೋಂಗಿಲ್ಲ ಅಂತ ಕೆಲವೊಂದು ಟೈಮ್ ಅನ್ಕೊತೀನಿ. ಬಟ್ ಬೇಡ ಸುಮ್ಮನೆ ಯಾಕೆ ಅಂತಂದು ಅದು 1-2 ಸಲ ಆಗಿಬಿಟ್ಟಿರ್ತೈತಲ್ಲ, ಬೇಡ ಅಂತಂದು ನೆನಪು ಮಾಡಿಸ್ಬಿಡ್ತೈತಿ ಮೈಂಡ್. ಯಾರನ್ನಾದರೂ ತುಂಬ ಹಚ್ಕೊಂಡ್ಬಿಡೋದು, ತುಂಬ ನಂಬ್ಕೊಂಡ್ಬಿಡ್ತೀವಿ. ಸೊ ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಈ ವ್ಯಕ್ತಿ ಹಂಗಲ್ಲಪ್ಪ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಅದೇ ಒಂದಿನ ಅವರಿಂದನೇ ನೋವಾದಾಗ ಸೊ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲೇ ಇರೋದಿಲ್ಲ. ಸುಮ್ಮನೆ ಹಾಕಬೇಕು. ಸೊ ಹಾಗಾಗಿ ನಮ್ಮ ಪಾಡಿಗೆ ನಾವು ನಮ್ಮಷ್ಟಕ್ಕೆ ಇರೋದನ್ನು ಬೆಟರ್ ನೋಡ್ರಿ ನಾನು ಕೇಳೋದಾದ್ರೆ. ಸೊ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಹೊಸ ಊರಿಗೆ ಹೋದಾಗ, ಹೊಸ ಜಾಗಕ್ಕೆ ಹೋದಾಗ, ಹೊಸ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಹಾಸ್ಟೆಲ್ ಲೈಫಿಗೆ ಅಂತಂದು ಅನ್ವಿತಂದು ಹಾಸ್ಟೆಲ್ ಲೈಫ್ ಸ್ಟೋರಿ ಹೇಳಕ್ಕೆ ಹೋಗಿ ನನ್ನ ಜೀವನದ ಒಂದು ಸಣ್ಣ ತುಣುಕುಗಳನ್ನ ಶೇರ್ ಮಾಡ್ಕೋಬೇಕಾದ್ ಬಂತು ನೋಡ್ರಿ. ನಾನು ಅಂದ್ಕೊಂಡಿರಲಿಲ್ಲ ಈ ವ್ಲಾಗ್ನಾಗ ಇದನ್ನೆಲ್ಲ ನಮ್ಮದು ಜೀವನದ ಒಂದು ಸಣ್ಣ ತುಣುಕುಗಳನ್ನ ಶೇರ್ ಮಾಡ್ಕೊತೀನಿ ಅಂತಂದು ಅನ್ವಿತಂದು ಹಾಸ್ಟೆಲ್ ಲೈಫ್ ಸ್ಟೋರಿ ಹೇಳಕ್ಕೆ ಹೋಗಿ.
ಸೊ ನನ್ನ ಲೈಫ್ ಸ್ಟೋರಿದೊಂದು ಭಾಗನ ಶೇರ್ ಮಾಡ್ಕೊಳಂಗಾಯಿತು. ಅಂದ್ರೆ ಅನ್ವಿತಾಗ ಹಾಸ್ಟೆಲಿಗೆ ಹೊಸ್ದಾಗಿ ಹೋದಾಗ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಹಿಡಿತಲ್ಲ. ಸೊ ನಾನು ಹೊಸದಾಗಿ ಹಸ್ಬೆಂಡ್ ಜೊತೆ ಹೋದಾಗ ಆ ಊರಿಗೆ ಅಡ್ಜಸ್ಟ್ ಆಗೋಕ್ಕೆ ನನಗೂ ಹಂಗೆ ಟೈಮ್ ಹಿಡಿತು. ಸೊ ಹಾಗಾಗಿ ನೆನಪು ಬಂತು ನೋಡ್ರಿ. ಹಾಗಾಗಿ ನೆನಪು ಬಂತು, ಹಂಗೆ ಹೇಳ್ಕೊಂಡ್ಬಿಟ್ಟೆ. ಫ್ರೆಂಡ್ಸ್, ಅನ್ವಿತಾನು ಹಾಸ್ಟೆಲಿಗೆ ಕಳ್ಸಿ ಬಂದ ನಂತರ ಒಂದಿನ ದೇವಸ್ಥಾನಕ್ಕೆ ಹೋಗಿದ್ದೆ. ಅದೊಂದಷ್ಟು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡ್ರಿ. ಅದಾದ ನಂತರ ತಮ್ಮ ಮತ್ತು ನಾವು ಹಾಸ್ಟೆಲಿಂದ ಬರೋಣ ನೆಕ್ಸ್ಟ್ ಡೇನ ಊರಿಗೆ ಹೋಗಿದ್ದೆ. ಸೊ ಅವನು ಊರಿಗೆ ಹೋಗಿ ಒಂದು ವಾರ ಇದ್ದು ಮಾವಿನಕಾಯಿ ಎಲ್ಲ ಇಳಿದಿದ್ರ ಅಂತ ಗಿಡದಾಗಿದ್ದ. ಸೊ ಅವನು ಎಲ್ಲ ತೊಗೊಂಬಂದಿದ್ದ ನೋಡ್ರಿ. ಅಪ್ಪರು 50 ಮಾವಿನ ಕಳ್ಸ್ಯಾರ. ಸೊ ಆಲ್ರೆಡಿ ಒಂದು 2-3 ದಿನದಾಗನೇ ಎಲ್ಲ ತಿಂದು ಖಾಲಿ ಮಾಡಿದ್ವಿ. ಹೆಚ್ಚು ಕಮ್ಮಿ ಒಂದು 15 ದಿನಕ್ಕಿಂತ ಮೊದಲು ಮಾವಿನ ಹಣ್ಣು ತೊಗೊಂಡು ಹೋಗ್ಬರ್ರಿ ಅಂತಂದು ಫೋನ್ ಹಚ್ತಿದ್ರು. ನಮಗೆ ಹೋಗೋಕ್ಕನ ಆಗಿರಲಿಲ್ಲ. ಅದು ನಾವು ಹಾಸ್ಟೆಲ್ಗೆ ಹೋಗೋ ಟೈಮ್ನಾಗ ತಮ್ಮ ಈಗ ಹೋಗ್ತೀನಿ ಅಂತ ನಿಂತಿದ್ದ. ನಾವು ಹಾಸ್ಟೆಲ್ಗೆ ಹೋಗಿ ಬಂದಿಂದ ಹೋಗಿ ನೀನು ಅದು ಬೇರೆ ಒಂದು ವಾರ ಇದ್ದು ಬರ್ತೀನಿ ಅಂದ. ಹೋಗೋದಾದ್ರೆ ಇವತ್ತು ಹೋಗಿ ಇವತ್ತು ಬರ್ಬೇಕು ನೀನು ಅಂದ್ರೆ ಹೋಗು, ಇಲ್ಲ ಅಂತಂದ್ರೆ ನೀವು ಒಂದು ವಾರ ಇರೋದಾದ್ರೆ ನಾವು ಹಾಸ್ಟೆಲಿಂದ ಬಂದಿಂದ ಹೋಗಂತಂದು ಹೇಳಿದ್ವಿ. ಸೊ ನಾವು ಬಂದ ನೆಕ್ಸ್ಟ್ ಡೇನ ಊರಿಗೆ ಹೋಗಿ ಸೊ ಒಂದು ವಾರ ಮಟ್ಟ ಊರಾಗಿದ್ದು ಮಾವಿನ ನೋಟ್ ತೊಗೊಂಬಂದ ಎಲ್ಲ ತಿಂದು ಆಯ್ಕೆ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ.